ಸಿನಿಮಾದವ್ರು ನೀವೇನು ಮಾಡ್ತೀರಾ ಎಡಿಟರ್ ಹತ್ರ ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಕಟ್ಟಿಂಗ್ ಮಾಡ್ಬೇಕಲ್ಲ. ಬೇರೆ ಬೇರೆ ನಾನಾ ಟೇಬಲ್ಸ್ಗೆ ಹೋಗ್ಬೇಕಾಗುತ್ತೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಆನ್ ಎ ಎಡಿಟರ್ಸ್ ಟೇಬಲ್. ಎಡಿಟರ್ ಕ್ಯಾನ್ ಆಲ್ವೇಸ್ ಬಿಕಮ್ ಎ ಡೈರೆಕ್ಟರ್. ಅವ್ರ ತಲೆಯಲ್ಲೇ ಎಡಿಟ್ ಆಗೋಗ್ಬಿಟ್ಟಿರ್ತದೆ ಎಲ್ಲ. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀ ಭವ. ಈ ಎಪಿಸೋಡಲ್ಲಿ ನಾನು ಎಡಿಟಿಂಗ್ ಬಗ್ಗೆ ಮಾತಾಡ್ತೀನಿ. ಎಡಿಟರ್ ಅಂದರೆ ಈ ಕ್ರಾಫ್ಟು ಎಷ್ಟು ಇಂಪಾರ್ಟೆಂಟು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಇವ್ರ ಕೆಲಸ, ಏನು ಇವ್ರು ಮಾಡಬೇಕಾಗಿರೋವಂಥದ್ದು ಅಂತ. ಅದಕ್ಕೆ ಒಂದು ಉದಾಹರಣೆ ತಗೊಂಡು ಮುಂದಕ್ಕೆ ಹೋಗೋಣ. ಏನು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಶರ್ಟ್ ಹೊಲಿಸ್ತೀರಾ ಸ್ವಾಮಿ, ಶರ್ಟ್ ಹೊಲಿಸ್ತೀರಲ್ವಾ? ಶರ್ಟ್ ಎಲ್ಲಿ ಹೊಲಿಸ್ತೀರಾ? ಒಂದು ಟೈಲರ್ ಹತ್ರ ಹೋಗಿ ಹೊಲಿಸ್ತೀರಾ. ಟೈಲರ್ ಹತ್ರ ಹೋಗ್ಬೇಕಾದ್ರೆ ಏನು ತೊಗೊಂಡೋಗ್ತೀರಾ? ಒಂದು ಶರ್ಟ್ ಪೀಸ್ ತೊಗೊಂಡು ಹೋಗ್ತೀರಾ. ಶರ್ಟ್ ಪೀಸ್ ತೊಗೊಂಡು ಹೋದ ತಕ್ಷಣ ಟೈಲರ್ ಏನು ಮಾಡ್ತಾರೆ? ಫಸ್ಟು ಅದ್ರದ್ದೊಂದು ತುಂಡು ಕಟ್ ಮಾಡಿ ಒಂದು ಕಡೆ ಪಿನ್ ಮಾಡ್ಕೊತಾರೆ. ಪಿನ್ ಮಾಡಿಕೊಂಡು ನಿಮ್ಮ ಹೆಸರೇನು ಸ್ವಾಮಿ, ಹೆಸರು ಬರ್ಕೋತಾರೆ. ಹೆಸರು ಬರ್ಕೊಂಡಾದ್ಮೇಲೆ ಏನು ಮಾಡ್ತಾರೆ? ಹೆಸರು ಬರ್ಕೊಂಡಾದ್ಮೇಲೆ ನಿಮಗೆ ಹಾಫ್ ಶರ್ಟ್ ಬೇಕಾ, ಫುಲ್ ಶರ್ಟ್ ಬೇಕಾ ಅಂತ ಕೇಳ್ಕೊತಾರೆ. ನೀವು ಏನು ಬೇಕು ಅಂತೀರೋ ಅದ್ರ ಪ್ರಕಾರ ಮೆಜರ್ಮೆಂಟ್ಸ್ ತೊಗೋತಾರೆ. ಮೆಜರ್ಮೆಂಟ್ಸ್ ತೊಗೊಂಡ್ಮೇಲೆ ಏನಾಗುತ್ತೆ ಸ್ವಾಮಿ? ಮೆಜರ್ಮೆಂಟ್ಸ್ ತೊಗೊಂಡಾದ್ಮೇಲೆ ಅದನ್ನು ಬಟ್ಟೆನ ಟೇಬಲ್ ಮೇಲೆ ಹಾಸ್ತಾರೆ. ಟೇಬಲ್ ಮೇಲೆ ಹಾಸಿ ಅದ್ರ ಮೇಲೆ ಮಾರ್ಕಿಂಗ್ ಮಾಡ್ತಾರೆ. ಮಾರ್ಕಿಂಗ್ ಮಾಡಿದ್ಮೇಲೆ ಏನಾಗುತ್ತೆ? ನಾನು ಯಾಕಿದು ಟೈಲರ್ ಕತೆ ಹೇಳ್ತಾ ಇದ್ದೀನಿ ಅಂತನಾ? ಸಿನಿಮಾದವ್ರು ನೀವೇನು ಮಾಡ್ತೀರಾ ಎಡಿಟರ್ ಹತ್ರ? ರಾ ಫುಟೇಜ್ ತೊಗೊಂಡು ಹೋಗ್ತೀರಾ. ರಾ ಫುಟೇಜ್ ಅಂದರೆ ಶರ್ಟ್ ಪೀಸು ವಿತೌಟ್ ಎನಿ ಸ್ಟಿಚ್ ಶರ್ಟ್ ಪೀಸು. ಅಂದರೆ ನೀವೇನು ಶೂಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀರೋ ಅದನ್ನ ಆಫ್ಲೈನ್ ಮಾಡ್ಕೊಂಡು ಹಾರ್ಡ್ ಡಿಸ್ಕಲ್ಲಿ ಹಾಕೊಂಡು ತೊಗೊಂಡೋಗಿದ್ದೀರಾ ಎಡಿಟರ್ ಹತ್ರ. ಸೊ ಅವ್ರೇನು ಮಾಡ್ತಾರೆ? ಅದನ್ನು ತಗೊಂಡು ಫಸ್ಟು ಒಂದು ಬಿನ್ ಕ್ರಿಯೇಟ್ ಮಾಡಿ ನಿಮ್ಮ ಕಂಟೆಂಟ್ನ ಕಾಪಿ ಮಾಡ್ತಾರೆ. ಕಾಪಿ ಮಾಡ್ಕೊಂಡು ಏನು ಯಾವ ಸಿನಿಮಾ ಸಂಬಂಧಪಟ್ಟಿದ್ದು ಅಂತ ಲೇಬಲ್ ಹಾಕ್ತಾರೆ. ಇಲ್ಲಿ ನಿಮ್ಮ ಹೆಸರು ಬರ್ಕೊಂಡ್ರು, ಅಲ್ಲಿ ಲೇಬಲ್ ಹಾಕಿದ್ರು. ಅದಾದಮೇಲೆ ಏನು ಮಾಡ್ತಾರೆ? ಅದನ್ನ ಟೈಮ್ ಲೈನ್ ಮೇಲೆ ಎಳ್ಕೊಂತಾರೆ. ಟೈಮ್ ಲೈನ್ ಮೇಲೆ ಎಳ್ಕೋದು ಅಂದ್ರೇನು? ಇಲ್ಲಿ ಬಟ್ಟೆ ಟೇಬಲ್ ಮೇಲೆ ಹಾಸಿದ್ರು. ಟೈಮ್ ಲೈನ್ ಮೇಲೆ ಎಳ್ಕೊಂಡಾದ್ಮೇಲೆ ಏನು ಮಾಡ್ತಾರೆ? ಅದನ್ನ ಪಕ್ಕ ಪಕ್ಕ ಜೋಡಿಸ್ತಾರೆ. ಅಂದರೆ ಮೆಜರ್ಮೆಂಟ್ಸ್ ತಗೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರು. ಅದಾದಮೇಲೆ ಏನು ಮಾಡ್ತಾರೆ? ಯು ಸ್ಟಾರ್ಟ್ ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಕಟ್ಟಿಂಗ್ ಮಾಡ್ಬೇಕಲ್ಲ. ಸೊ ಕಟ್ ಮಾಡ್ತಾರೆ. ಅನ್ವಾಂಟೆಡ್ ಏನಿದೆ ಸ್ಟಫ್ ಅದನ್ನ ಕಟ್ ಮಾಡ್ತಾರೆ. ನಾಟ್ ಓಕೆ ಶಾರ್ಟ್ಸು ಅಂದರೆ ಈ ಕಟ್ ಮಾಡಿದ್ಮೇಲೆ ಉಳಿದಿರೋ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆನ ಬಿಸಾಕ್ತಾರಾ? ಇಲ್ಲ, ಒಂದು ಕಡೆ ಎತ್ತಿಡ್ತಾರೆ. ಏನಕ್ಕೆ? ನಿಮ್ಮ ನಾಟ್ ಓಕೆ ಶಾರ್ಟ್ಸ್ ಆಗಿರ್ಬೋದು, ಕಟ್ ಆಗಿರೋ ಶಾರ್ಟ್ಸ್ ಆಗಿರ್ಬೋದು, ಅದನ್ನ ಇಟ್ಟಿರ್ತಾರೆ. ಯಾಕೆಂದರೆ ನಾಳೆ ದಿನ ಸ್ಟಿಚ್ ಮಾಡಬೇಕಾದ್ರೆ ಶರ್ಟನ್ನ ಅದಕ್ಕೊಂದು ಜೋಬ್ ಹೊಲಿಬೇಕಾಗ್ತದೆ, ಅದಕ್ಕೊಂದು ತೋಳು ಹೊಲಿಬೇಕಾಗ್ತದೆ, ಅದಕ್ಕೊಂದು ಕಾಲರ್ ಹೊಲಿಬೇಕಾಗ್ತದೆ, ಸುಮಾರೆಲ್ಲ ಇದೆ. ಗುಂಡಿ ಹೊಲಿಬೇಕಾಗ್ತದೆ, ಅದಕ್ಕೆ ಕಾಜಾ ಮಾಡಬೇಕು ಅಂತಾರೆ. ಅದೆಲ್ಲ ಮಾಡೋಕ್ಕೋಸ್ಕರ ಈ ಮಿಕ್ಕಿರೋ ಒಂದು ಶರ್ಟ್ ಪೀಸ್ ಏನಿದೆ ಅದನ್ನ ಎತ್ತಿಡ್ತಾರಲ್ಲ, ಅದೇ ಥರ ಮಿಕ್ಕಿರೋ ನಿಮ್ಮ ನಾಟ್ ಓಕೆ ಶಾರ್ಟ್ಸು, ನಿಮ್ಮ ಶಾರ್ಟ್ಸ್ ಕಟ್ ಮಾಡಿರೋ ಶಾರ್ಟ್ಸು ಎಲ್ಲ ಇಟ್ಕೊಂಡಿರ್ತಾರೆ. ಅದಾದಮೇಲೆ ಏನಾಗುತ್ತೆ? ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ. ಹಂಗೆ ಅಲ್ಲೂ ಒಂದ್ರ ಪಕ್ಕ ಒಂದು ಟೈಮ್ ಲೈನಲ್ಲಿ ಇಟ್ಬಿಟ್ಟು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋದು ಇಲ್ಲೆಂಗೆ? ಥ್ರೆಡ್ ಹಾಕಿ ಟೈಲರಿಂಗ್ ಮಿಷಿನಲ್ಲಿ ಸ್ಟಿಚ್ ಮಾಡ್ತಾರೆ. ಅಲ್ಲೇನು ಮಾಡ್ತಾರೆ? ಟ್ರಾನ್ಸಿಷನ್ ಇಟ್ಬಿಟ್ಟು ಒಂದು ಸೀನ್ಗೂ ಇನ್ನೊಂದು ಸೀನ್ಗೂ, ಒಂದು ಶಾರ್ಟ್ಗೂ ಇನ್ನೊಂದು ಸೀನ್ಗೂ ಸ್ಟಿಚ್ ಮಾಡ್ತಾರೆ. ಸೊ ಏನು ಟೈಲರ್ ಕೆಲಸ ಥರನ ಇವ್ರದ್ದು ಕೆಲಸ ಅಂದರೆ? ಉದಾಹರಣೆ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಾನು. ಟೈಲರ್ ಯಾವ ರೀತಿ ಕೆಲಸ ಮಾಡ್ತಾರೋ ಇಲ್ಲಿ ಎಡಿಟರ್ನ ಅಲ್ಲಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಸ್ಟಿಚ್ ಮಾಡಿದ್ಮೇಲೆ ಏನು? ಸ್ಟಿಚ್ ಮಾಡಿದ್ಮೇಲೆ ಜೋಬ್ ಹೊಲಿದ್ರು, ಆ ಎಕ್ಸ್ಟ್ರಾ ಪೀಸ್ ಆಫ್ ಕ್ಲಾತಲ್ಲಿ ಜೋಬ್ ಹೊಲಿದ್ರು. ಹಂಗೆ ಇಲ್ಲಿ ಎಕ್ಸ್ಟ್ರಾ ಶಾರ್ಟ್ಸಲ್ಲಿ ಅದರಲ್ಲಿ ಅದು ತೊಗೊಂಡು ಅದಕ್ಕೆ ಬೇಕಾಗಿರೋವಂಥ ಎಲ್ಲ ಅಡ್ಜಸ್ಟ್ಮೆಂಟ್ಸು ಮಾಡಿದ್ರು. ತೋಳು ಹೊಲಿದ್ರು, ಕಾಲರ್ ಹೊಲಿದ್ರು, ಎಲ್ಲ ಆಯಿತು. ಎಲ್ಲ ಆದಮೇಲೆ ಅಲ್ಲಿಗೆ ಮುಗೀತಾ? ಅಲ್ಲಿಗೆ ಮುಗಿಲಿಲ್ಲ. ಗುಂಡಿ ಹೊಲಿಬೇಕು, ಆಯಿತು, ಗುಂಡಿನೂ ಹೊಲ್ದಾಯಿತು. ಅದಾದಮೇಲೆ ಏನು? ಆ ಮುದ್ರಿರೋ ಬಟ್ಟೆನ ಹಂಗೆ ಇಟ್ಕೊಳಕ್ಕಾಗುತ್ತೆ? ಇಲ್ಲ, ಅದನ್ನ ಒಂದು ಹ್ಯಾಂಗರ್ಗೆ ಹಾಕಬೇಕು ಅಂದರೆ ಅದಕ್ಕಿಂತ ಮುಂಚೆ ಐರನ್ ಆಗಬೇಕಲ್ವ? ಹಾಗೆ ರೆಂಡ್ರಿಂಗ್ ಹಾಕ್ತಾರೆ, ರೆಂಡರ್ ಆಗುತ್ತೆ. ರೆಂಡರ್ ಆದಮೇಲೆ ಅದನ್ನ ಒಂದು ಹ್ಯಾಂಗರ್ಗೆ ಹಾಕಿ ನೇತಾಕ್ತಾರೆ. ಹಂಗೆ ಹ್ಯಾಂಗರ್ಗೆ ಹಾಕಿ ನೇತಾಕೋದಂದ್ರೆ ಏನು? ನಿಮಗೆ ಯಾವ ಫಾರ್ಮ್ಯಾಟಲ್ಲಿ ಆ ಒಂದು ಸಿನಿಮಾ ಕೊಡಬೇಕು, DCP ಫಾರ್ಮ್ಯಾಟು, DPX ಫಾರ್ಮ್ಯಾಟು, ಇದೆಲ್ಲ ಕೊಡೋಕ್ಕಿಂತ ಮುಂಚೆ ಇದಕ್ಕೆ ಬೇರೆ ಬೇರೆ ನಾನಾ ಟೇಬಲ್ಸ್ಗೆ ಹೋಗ್ಬೇಕಾಗತ್ತೆ. ಅಂದರೆ ಕಾಜಾ ಹೊಲಿಯೋಕೆ ಒಬ್ರ ಹತ್ರ ಹೋಗ್ಬೇಕು, ಗುಂಡಿ ಹೊಲಿಯೋಕೆ ಒಬ್ರ ಹತ್ರ ಹೋಗ್ಬೇಕು,
ಕಫ್ ಹೊಲಿಯಕ್ಕೆ ಒಬ್ರ ಹತ್ರ ಹೋಗಬೇಕು, ಕಾಲರ್ಗೆ ಅದು ಹಿಂದೆಗಡೆ ಲೇಬಲ್ ಹಾಕಕ್ಕೆ ಹೋಗಬೇಕು. ಸೊ ಎಡಿಟರ್ ಏನು ಮಾಡ್ತಾರೆ, ಒಂದು ಫಾರ್ಮ್ಯಾಟಲ್ಲಿ ತೆಗೆದು ಅದನ್ನು ನಾನಾ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಯಾವುದು ಅದು ನಾನಾ ಡಿಪಾರ್ಟ್ಮೆಂಟು ಅಂದರೆ SFX ಇರ್ಬೋದು, VFX ಇರ್ಬೋದು, ನಿಮ್ಮ ಕಲರ್ ಗ್ರೇಡಿಂಗ್ ಇರ್ಬೋದು, ಸೌಂಡ್ ಮಿಕ್ಸಿಂಗಿಗಿರ್ಬೋದು, ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಗಿರ್ಬೋದು, ಎಲ್ಲ ಕಡೆಗೂ ಒಂದೊಂದು ಕಾಪಿ ಕಳಿಸ್ತಾರೆ. ಡಬ್ಬಿಂಗ್ ಇರ್ಬೋದು, ಎಲ್ಲ ಕಡೆನೂ ಒಂದೊಂದು ಕಾಪಿ ಕಳಿಸ್ತಾರೆ. ಅಲ್ಲಿ ಮುಗಿಸ್ಕೊಂಡು ಎಲ್ಲ ಬಂದಾದಮೇಲೆ ಒಂದು ಫೈನಲ್ ಔಟ್ಪುಟ್ ತೆಗೆದು ಕಲರ್ ಗ್ರೇಡಿಂಗ್ ಅವರು ಕಳಿಸ್ತಾರೆ. ಕಲರ್ ಗ್ರೇಡಿಂಗ್ ಅವರು ಮುಂದಿನ ಕೆಲಸ ಮಾಡ್ತಾರೆ. ಸೊ ಎಡಿಟರ್ದು ಇಷ್ಟೇನ ಕೆಲಸ, ಐರನ್ ಆಗಿಬಿಟ್ಟು ಅದನ್ನ ನೇತಾಕ್ಬಿಟ್ಟು ನೀವು ಬಂದಾಗ ಕೊಡೋದು, ಎಲ್ಲ ಕಲರ್ ಗ್ರೇಡಿಂಗ್ ಕಳಿಸೋದು, ಅಷ್ಟೇನ ಕೆಲಸ. ಇವ್ರಿಗೆ ಬೇರೆ ಏನಾದರೂ ಇದೆಯಾ ಅಂದರೆ, ಎಡಿಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಆನ್ ಎ ಎಡಿಟರ್ಸ್ ಟೇಬಲ್ ಅಂತಾರೆ. ದೊಡ್ಡವರು ಈ ಮಾತು ಹೇಳಿದ್ದಾರೆ. ಏನು ತುಂಬ ಕೆಟ್ಟದಾಗಿರುತ್ತೆ. ನೀವು ಇದು ಏನೋ ಬಟ್ಟೆ ಪೀಸ್ನ ಕಟ್ ಮಾಡಿ ಎಲ್ಲ ಮಾಡಿದಾಗ ಅದು ನೋಡೋಕ್ಕೆ ತುಂಬ ಕೆಟ್ಟದಾಗಿರುತ್ತೆ. ಅದು ಹೊಲಿದು ಎಲ್ಲ ಮಾಡಿ ಅದಕ್ಕೊಂದು ಆಕಾರ ಕೊಟ್ಟು ಹ್ಯಾಂಗರಲ್ಲಿ ಹಿಂಗೆ ನೇತಾಕಿದಾಗ ಟಾಪ್ ಕ್ಲಾಸ್ ಶರ್ಟ್ ಆಗಿದೆ ಅಂತ ಗೊತ್ತಾಗೋದು ಆವಾಗ. ಸೊ ಎಡಿಟರ್ಗೆ ಏನೆಲ್ಲ ಇರಬೇಕು ಅಂತಂದರೆ, ಹಿ ಶುಡ್ ಬಿ ವೆರಿ ವೆರಿ ನಿಯರ್ ಟು ದ ನೇಚರ್. ಏನಕ್ಕೆ ಅಂದರೆ, ಡೇ ಶಾಟ್ನ ನೈಟಲ್ಲಿ ತೆಗೆದಿರ್ತಾರೆ, ನೈಟ್ ಶಾಟ್ನ ಡೇನಲ್ಲಿ ತೆಗೆದಿರ್ತಾರೆ, ಇವೆಲ್ಲ ಆಗಿರ್ತವೆ. ಸೊ ಎಡಿಟರ್ಗೆ ಗೊತ್ತಿರಬೇಕು, ಓ ಈ ಸೋರ್ಸ್ ಲೈಟ್ ಎಲ್ಲಿಂದ ಬರ್ತಾ ಇದೆ, ಇದು ಕರೆಕ್ಟಾಗಿದೆಯಾ. ಯಾಕೆಂದರೆ ಆಗೋಗಿದೆ, ಇವಾಗ ಸಿನಿಮಾ ಮಾಡಾಗೋಗಿದೆ, ಶಾರ್ಟ್ಸ್ ತೆಗೆದಾಗೋಗಿದೆ, ಎಲ್ಲ ತೊಗೊಂಬಂದು ಕೊಟ್ಟಾಗಿದೆ. ಬಟ್ ಇಲ್ಲಿ ಅವರು ಬ್ರಿಲಿಯನ್ಸ್ನ ಯೂಸ್ ಮಾಡಿ ಒಂದು ಆ್ಯಾವ್ರೇಜ್ ಆರ್ ಬಿಲೋ ಆ್ಯಾವ್ರೇಜ್ ಆಗಿರೋವಂಥ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿರೋವಂಥ ಉದಾಹರಣೆಗಳು ತುಂಬ ಇದ್ದಾವೆ. ಏನು, ಅವರು ಆ್ಯಕ್ಚುಲಾಗಿ ನೇಚರ್ಗೆ ನಿಯರೆಸ್ಟ್ ಇದ್ದರೆ ಅವ್ರಿಗೇನು ಅಂದರೆ, ಅಲ್ಲೆಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿರುತ್ತೆ ಅಂದ್ಕೊಳ್ಳಿ, ಎಡಿಟಿಂಗಲ್ಲಿ ಅಂದರೆ ಶೂಟಿಂಗಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ದೇ ಕ್ಯಾನ್ ಕವರ್ ಇಟ್ ಇನ್ ದ ಎಡಿಟರ್ಸ್ ಟೇಬಲ್. ಎಡಿಟರ್ ಯಾರ್ಯಾರ ಜೊತೆ ಕ್ಲೋಸ್ ಆಗಿರಬೇಕಾಗತ್ತೆ, ಎಡಿಟರ್ ಕ್ಲೋಸ್ ಆಗಿರಬೇಕಾಗತ್ತೆ ಡೈರೆಕ್ಟ್ರ್ ಜೊತೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಜೊತೆ, ಅಸೋಸಿಯೇಟ್ ಡೈರೆಕ್ಟರ್ಸ್ ಜೊತೆ. ಯಾಕೆಂದರೆ ಅವ್ರು ಏನು ಫೀಲ್ನ ಅಬ್ಸರ್ವ್ ಮಾಡಿದ್ದಾರೆ ಅಥವಾ ಏನು ಫೀಲ್ ಬರಬೇಕು ಅಂದ್ಕೊಂಡಿದ್ದಾರೋ ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕಿಂತ ಬೆಟರಾಗಿ ಕೊಡೋವಂಥ ಜಾಬೇ ಎಡಿಟರ್ಸ್ ಜಾಬ್. ಸೊ ಎಡಿಟರ್ಗೆ ಇಷ್ಟೇನಾ ಟೆಕ್ನಿಕಾಲಿಟಿ ಗೊತ್ತಿರಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಸಾಫ್ಟ್ವೇರ್ ಗೊತ್ತಿರಬೇಕಾಗ್ತದಲ್ಲ, ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದಾರೆ ಆ ಸಾಫ್ಟ್ವೇರ್ ಬಗ್ಗೆ ನಾಲೆಜ್ ಇರಬೇಕಾಗ್ತದೆ. ಅದಾದಮೇಲೆ ಯಾವ ಥರ ಟ್ರಾನ್ಸಿಷನ್ ಯೂಸ್ ಮಾಡೋದು. ಎಷ್ಟು ಜನ ಟೈಲರ್ ಇರ್ಬೋದು ಸ್ವಾಮಿ, ಇಡೀ ಇಂಡಿಯಾಲಿ ಎಷ್ಟು ಜನ ಟೈಲರ್ ಇರ್ಬೋದು, ಲಕ್ಷಾಂತರ ಜನ ಟೈಲರ್ಸ್ ಇರ್ಬೋದಲ್ವಾ. ಹಾಗೇನೆ ಎಷ್ಟು ಜನ ಎಡಿಟರ್ಸ್ ಇರ್ಬೋದು, ಲಕ್ಷಾಂತರ ಜನ ಇರ್ಬೋದಲ್ವಾ. ಆದರೆ ದ ಬೆಸ್ಟ್ ಎಡಿಟರ್ಸ್ ಅಂತ ಬರೋದೇ ಬೆರಳೆಣಿಕೆ ಅಷ್ಟು, ಹೌದಾ. ಯಾಕೆ ಹೇಳು, ಅವರು ಹೊಸತನ ಕೊಡ್ತಾರೆ. ಏನು ಹೊಸತನ ಕೊಡ್ತಾರೆ, ಪ್ರತಿ ಸತಿನೂ ಎಡಿಟ್ ಪ್ಯಾಟ್ರನ್ ಚೇಂಜ್ ಆಗಿರುತ್ತೆ, ಅಥವಾ ಯೂಸ್ ಮಾಡೋವಂಥ ಟ್ರಾನ್ಸಿಷನ್ಸ್ ಬೇರೆ ಥರ ಇರುತ್ತೆ. ಏನದು ರೆಗ್ಯುಲರ್ ಫಾರ್ಮ್ಯಾಟ್, ಏನು ರೆಗ್ಯುಲರ್ ಆಗಿ ಸುಮ್ಮನೆ ಈ ಸೀನ್ ಕಟ್ಟಾದ ತಕ್ಷಣ ಈ ಸೀನ್ ಪಕ್ಕದಲ್ಲಿ ಹಿಂಗಿಡೋದು, ಇದನ್ನು ಏನಂತಾರದು ಔಟು ಇನ್ನು ಇದೇ ಮಾಡೋದು ಅಲ್ಲ. they have to have a capacity of creating new things. ಎಡಿಟ್ ಪ್ಯಾಟ್ರನ್ನ ಚೇಂಜ್ ಮಾಡೋವಂಥ ಕೇಪಬಿಲಿಟಿ ಇರೋವಂಥ ಎಡಿಟರ್ಸ್ ಇರ್ತಾರೆ. ಅದಕ್ಕೆ ಹೇಳೋದು, ಒಂದು ಟೇಲರ್ ಅಂಗಡಿ ಅಂದರೆ ರೇಮಾಂಡ್ಸಲ್ಲಿ ಇರೋದಕ್ಕೆ ಕ್ವಾಲಿಟಿನೇ ಬೇರೆ, ಒಂದು ಲೋಕಲ್ ಟೇಲರೂ ಸೂಪರಾಗಿ ಕಟ್ ಮಾಡ್ಬೋದು, ಸೂಪರಾಗಿ ಹೊಲಿಬೋದು. ಸೊ ಇಲ್ಲಿ ಏನು ಅಂದರೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಕ್ವಾಲಿಟಿನ ಡಿಸೈಡ್ ಮಾಡ್ಬೋದು. ಸೊ ಎಡಿಟರ್ can always become a director without any prior knowledge of direction. But a director without learning editing can't become an editor. ಇದು ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪಾ ನೀವೇ ಅಂದ್ಕೊಳ್ಳಿ. ಯಾಕೆಂದರೆ ಎಡಿಟರ್ ಎಷ್ಟು ನೋಡಿಬಿಟ್ಟಿರ್ತಾನೆ ಅಂದರೆ, ಹಿ ನೋಸ್ ವಾಟ್ ಈಸ್ ಸೀಕ್ವೆನ್ಸಿಂಗ್. ಹಿ ಕ್ಯಾನ್ ಆಲ್ವೇಸ್ ಡೈರೆಕ್ಟ್ ಎ ಮೂವಿ, ಬಿಕಾಸ್ ಅವ್ರ ತಲೆಯಲ್ಲೇ ಎಡಿಟ್ ಆಗೋಗ್ಬಿಟ್ಟಿರ್ತದೆ ಎಲ್ಲ. ಏನು ಬೇಕೋ ಅದನ್ನು ತಗೊಂಡು ಒಂದು ಸಿನಿಮಾ ಮಾಡೋ ಕೇಪಬಿಲಿಟಿ ಎಡಿಟರ್ಗಿರ್ತದೆ. ಬಟ್ ವೇರಾಸ್ ಡೈರೆಕ್ಟ್ರಿಗೆ ಎಡಿಟಿಂಗ್ ಟೂಲ್ ಕಲಿದಲ್ಲೇ ಎಡಿಟ್ ಮಾಡೋಕ್ಕಾಗಲ್ಲ, ಹೌದಾ. ಆದ್ದರಿಂದ ಎಡಿಟರ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ಮೂವಿ ಮೇಕಿಂಗ್. ಸೊ ಇವತ್ತು ಎಡಿಟರ್ಸ್ ಬಗ್ಗೆ ಮಾತಾಡಿದ್ದೀನಿ. ನನ್ನ ಬರೋ ಎಪಿಸೋಡಲ್ಲಿ ನಾನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.